ನಮಸ್ಕಾರ. ನಾನು ಸಿ ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿ ಕತೆ 249. ಇವತ್ತಿನ ಕತೆ ಮಹಾಕವಿ ಭಾರವಿ. ಭಾರವಿ ಸಂಸ್ಕೃತ ಸಾಹಿತ್ಯದ ಅತ್ಯಂತ ಪ್ರಸಿದ್ಧ ಕವಿಗಳಲ್ಲೊಬ್ಬ. ಇವತ್ತು ಸಂಸ್ಕೃತ ಸಾಹಿತ್ಯದಲ್ಲಿ 10 ಜನ ಮಹಾಕವಿಗಳು ತಗೊಂಡ್ರೆ ಅದರಲ್ಲಿ ಭಾರವಿಯ ಸ್ಥಾನವೂ ಒಂದಿದೆ. ಭಾರವಿ ಒಂದು ಮಹಾಕಾವ್ಯ ಬರೆದಿದ್ದಾನೆ, ಅದೇ ಕಿರಾತಾರ್ಜುನೀಯ ಅಂತ ಹೇಳಿ. ಈತ ಯಾರು, ಯಾಕೆ ಈ ಮಹಾಕಾವ್ಯ ರಚನೆ ಮಾಡ್ದ, ಅದನ್ನೇ ನಿಮಗೆ ಕಥೆಯಾಗಿ ಹೇಳ್ತಾ ಇರೋದು. ಭಾರವಿ ಇದ್ದಿದ್ದು ಯಾವಾಗ? ಕ್ರಿಸ್ತಶಕ 6ನೇ ಶತಮಾನದಲ್ಲಿ ಧಾರಾನಗರದಲ್ಲಿ ಇದ್ದಿದ್ದು. ಅವರ ತಂದೆ ಶ್ರೀಧರ ಸ್ವಾಮಿ, ತಾಯಿ ಸುಶೀಲ. ಅವರ ತಂದೆ ಶ್ರೀಧರ ಸ್ವಾಮಿ ಪ್ರಕಾಂಡ ಪಂಡಿತ, ಬಹಳ ಸಂಪ್ರದಾಯಸ್ಥ ಬ್ರಾಹ್ಮಣ, ಸಾತ್ವಿಕ, ವಿದ್ವಾಂಸ. ಆತ ತನಗೆ ಗಂಡು ಮಗುವಾದಾಗ ಅವನಿಗೆ ದಾಮೋದರ ಅನ್ನೋ ಹೆಸರು ಇಟ್ಟ. ಅದ ಮುಂದೆ ಭಾರವಿ ಅನ್ನೋ ಹೆಸರು ಬಂದುಬಿಡ್ತು. ಈ ಭಾರವಿ ಬಾಲ್ಯದಿಂದಲೂ ಸಹಿತ ಅಪ್ಪ ಸಾಹಿತ್ಯ ರಚನೆ ಮಾಡೋದು, ಸಾಹಿತ್ಯಾಭ್ಯಾಸ ಮಾಡೋದು ನೋಡ್ತಾ ನೋಡ್ತಾ ಅಪ್ಪನ ಕೈಯಲ್ಲೇ ವಿದ್ಯಾಭ್ಯಾಸ ಮಾಡ್ತಾ ಹೋಗಿಬಿಟ್ಟ. 18 ವರ್ಷದ ಹೊತ್ತಿಗೆ ನೋಡ್ಲಿಕ್ಕೆ 2 ಕಣ್ಣು ಸಾಲದು, ಒಳ್ಳೆ ನೋಡ್ಲಿಕ್ಕೆ ಚಂದ, ಒಳ್ಳೆ ಬೆಳವಣಿಗೆ ಆಗಿದೆ, ಒಳ್ಳೆಯ ವಿದ್ಯಾವಂತ. ಹಾಗೆ ಅಪ್ಪನ ಹಾಗೆ ಇವನಿಗೂ ಸಹಿತ ಸಕಲ ವೇದ ಪಾರಂಗತನೂ ಹೌದು, ಕಾವ್ಯ ಇವುಗಳ ಬಗ್ಗೆನೂ ಒಲವಿದೆ. ಜೊತೆಗೆ ಕಾವ್ಯವನ್ನು ರಚನೆ ಮಾಡ್ತಾನೆ. ಅವನು ಆ ಊರಿನಲ್ಲಿ ನಡೆದ ವಿದ್ವತ್ ಸಭೆಗಳಲ್ಲಿ ತನ್ನ ಕಾವ್ಯಗಳನ್ನು ವಾಚನ ಮಾಡಿಬಿಟ್ಟ. ಅದನ್ನು ನೋಡಿ ತಲೆದೂಗ್ದವರೇ ಇಲ್ಲ. ಎಷ್ಟು ಸಣ್ಣ ವಯಸ್ಸಿಗೆ ಎಷ್ಟು ಅದ್ಭುತವಾಗಿ ಕಾವ್ಯ ರಚನೆ ಮಾಡ್ತಾನೆ ಅಂತ ಹೇಳಿ ಅವಳೇ ಹೊಗಳ್ತಿದ್ದ. ನಮ್ಮ ತಂದೆ ಶ್ರೀಧರ ಸ್ವಾಮಿಗೂ ಸಂತೋಷ. ಆದರೆ ಜನ ಹೊಗಳದು ನೋಡಿ 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 ನಮ್ಮ ಹುಡುಗ ಭಾರವಿಗೆ ತಲೆ ತಿರುಗಿಬಿಡ್ತು. ಅವನಿಗೆ ನನ್ನಂತಹ ಪ್ರತಿಭಾವಂತ ಇಲ್ಲ, ನಾನು ಮಹಾದೊಡ್ಡ ಕವಿ, ದೊಡ್ಡ ದೊಡ್ಡ ಕವಿಗಳನ್ನು ಮೀರ್ತಿದ್ದೀನೋ ಅಹಂಕಾರ ಬಂದ್ಬಿಡ್ತು. ಇದನ್ನು ನೋಡಿ ತಂದೆ ಶ್ರೀಧರ ಸ್ವಾಮಿಗೆ ಸಂಕಟ ಶುರುವಾಗುತ್ತೆ. ಅಲ್ಲ, ನನ್ನ ಮಗ ಇನ್ನೂ ಸಹಿತ 18-19 ವರ್ಷದವನು, ಮದುವೆಯಾಗಿ ಸಂಸಾರ ಮಾಡಬೇಕು, ಮದುವೆ ಆಗಿದೆ, ಹುಡುಗಿ ಇನ್ನು ಮೈನೇರ್ದಿಲ್ಲ ಅಂತ ಹೇಳಿ ಅಮ್ಮನ ಮನೇಲಿದ್ದಾರೆ. ಈಗ ಇವನಿಗೆ ಇಷ್ಟೊಂದು ಅಹಂಕಾರ ಬಂದುಬಿಟ್ರೆ ಇವನೇನು ಯಾವ ಕಾವ್ಯನೂ ರಚನೆ ಮಾಡಿಲ್ಲ. ನನ್ನ ಆಸೆ ಏನು, ಇವನು ಮುಂದೆ ಒಂದು ಮಹಾಕಾವ್ಯವನ್ನು ರಚನೆ ಮಾಡಿ ಪಂಡಿತರುಗಳಿಂದ ಗೌರವವನ್ನು ಪಡಿಬೇಕು, ರಾಜನ ಆಸ್ಥಾನದಲ್ಲಿ ರಾಜಕವಿಯಾಗಬೇಕು ಅಂತ. ಆದರೆ ಈಗಲೇ ಅಹಂಕಾರವನ್ನು ಪಟ್ಬಿಟ್ರೆ ಅವನ ಬೆಳವಣಿಗೆ ಮುಕ್ತಾಯ ಇಲ್ಲ. ಇದಕ್ಕೆ ನಾನೊಂದು ಪರಿಹಾರ ಕಂಡುಹಿಡಿಬೇಕು ಅಂತ ಏನು ಮಾಡ್ದ, ಮಗನನ್ನು ಹೊಗಳ್ತಾ ಇರೋ ಕಡೆಗೆಲ್ಲ, ಅಯ್ಯೋ ನೀವೇನಪ್ಪ ನನ್ನ ಮಗನ ಸುಮ್ಮನೆ ಹೊಗಳ್ತೀರಿ, ಅವನು ದೊಡ್ಡ ಕಂಡ್ರೋ ಮೂರ್ಖ, ಅವನಿಗೆ 4 ಅಕ್ಷರ ಬಿಟ್ಟರೆ ಜಾಸ್ತಿ ಬರಲ್ಲ ಅಂತ ಹೇಳಿ ಎಲ್ಲ ಕಡೆ ತಗಳಕ್ಕೆ ಶುರು ಮಾಡಿಬಿಟ್ಟ. ಹಾಗೆ ಮಗನಿಗೆ ಪ್ರೋತ್ಸಾಹ ಮಾಡಿ ಅವನ ಅಹಂಕಾರ ಹೆಚ್ಚು ಮಾಡೋ ಬದಲು, ನಿನಗೇನು ಮಹಾಕಾವ್ಯ ಗೊತ್ತೋ, ನೀನು ದಾಟ್ಯ ಶಿಖಾಮಣಿ ಅಂತ ಬೈಯಕ್ಕೆ ಶುರು ಮಾಡಿಬಿಟ್ಟ. ಉದ್ದೇಶ ಇವನಲ್ಲಿರೋ ಅಹಂಕಾರ ಕಮ್ಮಿ ಆಗಲಿ, ಅವನ ಆಕಾಶದಲ್ಲಿ ತೇಲ್ತಾ ಇರೋ ನೆಲದ ಮೇಲೆ ನಡೀಲಿ ಅಂತ. ಆದರೆ ಇದು ತದ್ವಿರುದ್ಧ ಪರಿಣಾಮಕ್ಕೆ ಬಂದ್ಬಿಡ್ತು. ಕಾರಣ, ಭಾರವಿ ಇನ್ನು ಸಣ್ಣ ವಯಸ್ಸು. ಅವನಿಗೇನಾಗ್ಬಿಡ್ತು, ಎಲ್ಲ ಹೊಗಳ್ತಾರೆ, ನನ್ನ ಕಂಡ್ರೆ ಹೊಟ್ಟೆ ಉರ್ಕೊಳ್ಳೋರು ಯಾರು, ನಮ್ಮ ಅಪ್ಪ. ಊರಿನಲ್ಲೆಲ್ಲ ನಾನು ದಡ್ಡ ಮೂರ್ಖ ಅಂತ ಬೈತಾನೆ. ಅವರೆಲ್ಲ ನನಗೆ ಕೇಳ್ತಾರೆ, ಏನಯ್ಯ ನಿಮ್ಮಪ್ಪ ನಿನ್ಕಂಡ್ರೆ ಹಿಂಗೆ ಹೇಳ್ತಾನಲ್ಲ ಅಂತ. ಛೇ, ಶತ್ರು ಎಲ್ಲಿದ್ದ ನಮ್ಮನೇಲೇ ಇದ್ದಾನೆ. ಅಪ್ಪ ನನ್ನ ಏಳಿಗೆ ಕಂಡು ಸಂತೋಷ ಪಡೋ ಬದಲು ನನ್ನ ಏಳಿಗೆ ಮಾರಕವಾಗಿದ್ದಾನೆ ಅಂತೇಳಿ ದಿನ ದಿನ ಅವನ ಬಗ್ಗೆ ದ್ವೇಷ ಭಾವನೆ ಬರ್ಲಿಕ್ಕೆ ಶುರುವಾಯಿತು. ಅಪ್ಪನ ಎದುರಿಸಿ ಮಾತಾಡಲಿಲ್ಲ, ದೂರದಿಂದ ಇರೋನು, ಅವನ ಬಗ್ಗೆ ಸಿಟ್ಟು ಮಾಡೋನು, ಮನೆಯಲ್ಲಿ ಊಟ ಮಾಡಿ ಎಲ್ಲೆಲ್ಲೋ ಒಲಿಯೋನು, ಅಮ್ಮನ ಮುಂದೆ ಅಪ್ಪನಿಗೆ ಬೈಯೋನು. ಅಪ್ಪ ಮಕ್ಕಳು ಮಾತೇ ನಿಂತು ಹೋಗ್ಬಿಟ್ಟಿದೆ. ತಾಯಿಗೆ ಚಿಂತೆ, ಏನು ಹಿಂಗಾಗಿ ಬಿಡ್ತಲ್ಲ. ಭಾರವಿ ಒಂದು ತೀರ್ಮಾನ ತಗೊಂಡ್ಬಿಟ್ಟ, ಅಪ್ಪ ಬದುಕಿರ್ಬೇಕಿಲ್ಲ, ನಾನು ಬದುಕಿರ್ಬೇಕು. ಅಪ್ಪ ನನ್ನನ್ನು ಕಂಡ್ರೆ ಎಲ್ಲ ಕಡೆ ತೇಜೋವಧೆ ಮಾಡ್ತಾನೆ, ಇಲ್ಲ ಸಹಿಸಬಾರ್ದು. ಇವತ್ತು ರಾತ್ರಿ ಅಪ್ಪ ಮಲ್ಕೊಂಡಾಗ ಅವನ ತಲೆ ಮೇಲೆ ಒಂದು ದೊಡ್ಡ ಕಲ್ಲು ಎತ್ತಾಗ ಸಾಯಿಸ್ಬಿಡ್ತೀನಿ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದಾನೆ. ಸಣ್ಣ ವಯಸ್ಸು, ಯಾವ ಸರಿ ಯಾವ ತಪ್ಪು ಗೊತ್ತಿಲ್ಲ, ಯಾರ ಸ್ನೇಹಿತರ ಮುಂದೆ ಏನೂ ಹೇಳಿಲ್ಲ. ತಮ್ಮ ನಾನು ನಾಳೆ ಬೆಳಗ್ಗೆ ಬರ್ತೀನಿ, ಸ್ನೇಹಿತರ ಮನೆಗೆ ಇರ್ತೀನಿ ಅಂತ ಹೋಗಿಬಿಟ್ಟ. ಹಿಂದ್ಗಡೆ ಬಾಗಿಲಿಂದ ಬಂದವನು ಏನು ಮಾಡ್ದ, ದೊಡ್ಡ ಕಲ್ಲು ತಗೊಂಬಂದು ಮಾಡಿ ಮೇಲೆ ಕೂತ್ಕೊಂಡ್ಬಿಟ್ಟಿಯ. ಅದೇ ಮಾಡಿ ಮೇಲೆ ಈ ಅಪ್ಪ ಅಮ್ಮ ಮಲ್ಗೋ ಕೋಣೆ ಇದು. ಹೊರಗಡೆಗೆ ಇವನು ಕೂತಿದ್ದಾನು ಮರೆಯಲ್ಲಿ. ಸರಿ, ಇವರ ಅಪ್ಪ ಅಮ್ಮ ಇಬ್ಬರು ರಾತ್ರಿ ಊಟ ಆಯಿತು, ಮಲ್ಕೊಳ್ಳೋಕ್ಕೆ ಅಂತ ಹೋಗಿದ್ದಾರೆ. ನಮ್ಮ ಭಾರವಿ ಅಪ್ಪ ಮಲ್ಕೊಂಡಾಗ ಭಾರವಿ ಅಮ್ಮ ಎಲೆ ಅಡಿಕೆ ಹಚ್ಕೊಡ್ತಾ ಇದ್ದಾಳೆ. ಎಲೆ ಅಡಿಕೆ ಹಾಕ್ಕೊಂಡಾಯ್ತು. ಸ್ವಾಮಿ, ನಿಮ್ಮ ಹತ್ರ ಒಂದು ಮಾತು ಕೇಳ್ತೀನಿ, ಬೇಜಾರು ಮಾಡ್ಕೊಳ್ಬಾರ್ದು ಅಂತ ಹೇಳಿ
ನೀನೇನು ಕೇಳಬೇಕು ಅಂತಿದ್ಯಾ ನನಗೆ ಗೊತ್ತು, ಬೇಜಾರು ಏನಿಲ್ಲ, ನಿನ್ನ ಮಗನ ವಿಷಯ ಅಲ್ವಾ ಸ್ವಾಮಿ? ಎಷ್ಟು ಚೆನ್ನಾಗಿ ಹೇಳಿಬಿಟ್ರೆ. ಯಾಕೆ ನಾನು ನನ್ನ ಮಗನನ್ನು ಬೈತೀನಿ, ಅವಮಾನ ಮಾಡ್ತೀನಿ, ಎಲ್ಲರ ಮುಂದೆ ನಿಂದಿಸ್ತೀನಿ ಅಂತ ಅಷ್ಟೇ ತಾನೇ ನಿನ್ನ ಚಿಂತೆ? ಹೌದು ಸ್ವಾಮಿ, ಹೌದು ಹೌದು ಹೌದು. ಅಲ್ಲ ನೋಡಿ, ಊರಿನಲ್ಲೆಲ್ಲ ಹೊಗಳ್ತಾರೆ, ನೀವು ನೋಡಿ ಹಿಂಗೆ ಬೈತೀರಿ, ಅವನಿಗೆ ಎಷ್ಟು ಅವಮಾನ ಮಾಡ್ತೀರಿ, ಅವ್ನು ನೋಡಿ ಊಟ ತಿಂಡಿ ಮಾಡ್ತಿಲ್ಲ, ನಿಮ್ಮನ್ನು ಕಂಡ್ರೆ ಎಷ್ಟು ದ್ವೇಷ ಪಡ್ತಾನೆ, ನೀವು ನಮ್ಮನೇಲಿ ಏನಾಗಿದೆ ಅಂದರೆ ಹಿರಣ್ಯಕಶಿಪು ಪ್ರಹ್ಲಾದನ ಸ್ಥಿತಿ ಆಗ್ಬಿಟ್ಟಿದೆ, ನಾನು ಯಾರ ಕಡೆ ಹೇಳಬೇಕು, ಏನು ಹೇಳಬೇಕು, ನೋಡಿ ನೋಡಿ ಅಂತ ಕಣ್ಣೀರು ಹಾಕ್ಬೇಕು. ಕಣ್ಣೀರನ್ನು ಒರೆಸಿ ನಮ್ಮ ಶ್ರೀಧರ ಸ್ವಾಮಿ ಹೇಳಿದರು, ನೋಡು, ನನ್ನ ಮಗನ ಸಾಮರ್ಥ್ಯ ನನಗೆ ಗೊತ್ತು, ಅವನ ಬಗ್ಗೆ ಪ್ರೀತಿ ಇಲ್ಲ, ಅವನಿಗೆ ವಿದ್ಯಾಭ್ಯಾಸ ಮಾಡಿಸಿದವನೇ ನಾನು, ಸಾಹಿತ್ಯದ ಅಭಿರುಚಿ ಮೂಡಿಸಿದವನೇ ನಾನು. ನನ್ನ ಕನಸೇನು ಗೊತ್ತಾ, ಅವನು ಇನ್ನೂ ಸಹಿತ ನೆಲದ ಮೇಲಿದ್ದಾನೆ, ಸಣ್ಣ ಸಸಿ ಬೃಹದಾದ ಮರ ಆಗಬೇಕು, ಆಕಾಶತ್ರಕ್ಕೆ ಬೆಳಿಬೇಕು, ಕವಿ ಚಕ್ರವರ್ತಿಯನ್ನು ಬಿರುದು ಪಡಿಬೇಕು, ರಾಜ ಮಹಾರಾಜರು ಗೌರವ ಕೊಡಬೇಕು, ವಿದ್ವಾಂಸರೆಲ್ಲ ಕೊಂಡಾಡಬೇಕು ಅಂತ. ಆದರೆ ಏನಾಗಿದೆ, ಈಗೆಲ್ಲೋ 4 ಕವನ ಬರ್ಕೊಂಡು ಹೊಗಳಿದ್ರು ಅಂತೇಳಿ ಅವನಿಗೆ ಅಹಂಕಾರ ಬಂದುಬಿಟ್ಟಿದೆ. ಯಾವ ಮನುಷ್ಯನಿಗೆ ಅಹಂಕಾರ ಬರುತ್ತೆ ಅವನ ಬೆಳವಣಿಗೆ ನಿಂತು ಹೋಗುತ್ತೆ, ಅಲ್ಲಿಗೆ ಅವನ ಸೃಜನಶೀಲತೆ ಸತ್ತು ಹೋಗುತ್ತೆ. ಅದಕ್ಕೆ ಅದು ಇಳಿಲಿ ಅಂಥೇಳಿ ನಾನು ನಿಂದಿಸ್ತಿರೋದು. ಅವನ ಬಗ್ಗೆ ನನಗೆ ಯಾವುದೇ ದ್ವೇಷ, ಸಿಟ್ಟಿಲ್ಲ, ಅಸೂಯೆ ಇಲ್ಲ, ನನ್ನ ಮಗ ಅಲ್ವಾ ಅಂತ ಹೇಳಿದಾಗ, ಅಯ್ಯೋ ಸ್ವಾಮಿ, ನಿಮ್ಮನ್ನು ನಾನು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ, ನನ್ನ ತಪ್ಪಾಯ್ತು ಅಂದ್ರೆ, ಅಯ್ಯೋ ದೇವಿ ಏನು ಮಹಾ ಬಿಡು, ನೆಮ್ಮದಿಯಾಗಿರು, ನೋಡೋಣ ಮಗನ ಕಷ್ಟ ಬುದ್ಧಿವಾದ ಹೇಳೋಣ ಅಂದ್ರು. ಇಬ್ರು ಮಲ್ಕೊಂಡ್ಬಿಟ್ಟು ಅಪ್ಪ ಆಡಿದ ಒಂದೊಂದು ಮಾತು ಸಹಿತ ಕಲ್ಲು ಎತ್ತಾಗಿ ಸಾಯಿಸಬೇಕು ಅಂತಿದ್ದ ಭಾರವಿ ಎದೆಗೆ ಬಂದು ಬಡಿ. ಅಯ್ಯಯ್ಯೋ, ನಮ್ಮಪ್ಪ ದೇವ್ರಂತವನು, ನನಗೆ ಒಳ್ಳೆಯದಾಗಲಿ, ನನ್ನ ಅಹಂಕಾರ ಕುಗ್ಗಲಿ ಅಂತ ಹೇಳಿದರೆ ಅವನೇ ನನ್ನ ಪರಮಶತ್ರು ಅಂದ್ಕೊಂಡು ನಾನು ಕಲ್ಲು ಎತ್ತಾಗಿ ಸಾಯಿಸ್ಬಿಡ್ತಿದ್ದೆ. ಛೇ ಅಯ್ಯಯ್ಯಪ್ಪ ಅಂಥೇಳಿ ಕಣ್ಣೀರು ಹಾಕೊಂಡು ಕೆಳಗಿಳಿದು ಹೋಗಿಬಿಟ್ಟ. ಮಾರನೇ ದಿನ ಬೆಳಗ್ಗೆ ಎಲ್ಲಿಂದನೋ ಬಂದ ಅಪ್ಪನಿಗೆ ನಮಸ್ಕಾರ ಮಾಡ್ದ. ಅಪ್ಪ, ನನಗೆ ಒಂದು ಜಿಜ್ಞಾಸೆ ಬಂದಿದೆ, ನೀನು ಪರಿಹಾರ ಕೊಡ್ಬೇಕು. ಏನು ಹೇಳಪ್ಪ? ಏನಿಲ್ಲ, ಒಬ್ಬ ಮಗ ಅಪ್ಪನ ಬಗ್ಗೆ ಸಿಟ್ಟು ಬಂದು ತಪ್ಪು ಕಲ್ಪನೆ ಇಟ್ಕೊಂಡು ಅಪ್ಪನ್ನೇ ಕೊಲ್ಲಕ್ಕೆ ಹೋಗ್ಬಿಡ್ತಾನೆ. ಅದಾದ್ಮೇಲೆ ತಪ್ಪು ಅಂತ ಗೊತ್ತಾಗತ್ತೆ, ಅಪ್ಪನನ್ನೇ ಕೊಲ್ಲಬೇಕು ಅಂತ ಹೋದಂಥ ಮಗನಿಗೆ ಯಾವ ಶಿಕ್ಷೆ? ಅವನು ಕೊಂತಿಲ್ಲ, ಕೊಲ್ಲಬೇಕು ಅಂತ ಇದ್ದ, ಆದರೆ ತಪ್ಪಲ್ವಾ, ಅವನಿಗೆ ಯಾವ ಶಿಕ್ಷೆ ಇದೆ? ನೋಡು, ತಂದೆಯನ್ನು ಕೊಲ್ಲಬೇಕು ಅಂತ ತೀರ್ಮಾನ ಮಾಡ್ಕೊಳ್ಳೋದು ತಪ್ಪೆ. ಅವನಿಗೆ ತಪ್ಪು ಅಂತ ಗೊತ್ತಾದ ಮೇಲೆ ಅದಕ್ಕೊಂದು ಪ್ರಾಯಶ್ಚಿತ್ತ ಇದೆ. ಏನದು ಶಿಕ್ಷೆ? ಏನಪ್ಪ ಅಂದರೆ 6 ತಿಂಗಳು ಅತ್ತೆ ಮನೆಗೆ ಹೋಗಿ ಇದ್ದು ಬರಬೇಕು. ಅಲ್ಲಿ ತನಕ ಏನು ಅವಮಾನ ಆಗಲಿ ಮಾನ ಆಗಲಿ ಅಲ್ಲೇ ಇರಬೇಕು. ಅಪ್ಪ ಅಂತ ಕಾಲಿಗೆ ಬಿದ್ದು ಅಪ್ಪನ ಕಾಲು ಹಿಡ್ಕೊಂಡು ಕಣ್ಣೀರು ಹಾಕಿಬಿಟ್ಟ. ಆ ಮಗ ಬೇರೆ ಯಾರು ಅಲ್ಲ, ನಾನೇ, ಆ ಪಾಪಿ. ನೀನು ನನಗೆ ಅವಮಾನ ಮಾಡ್ತಾ ಇದೀಯ ಅಂತೇಳಿ ನಾನು ಒಳ್ಳೇದಕ್ಕೆ ಹೇಳಿದರೆ, ನನ್ನ ಅಹಂಕಾರ ಇಳಿಲಿಕ್ಕೆ ಹೇಳಿದರೆ, ನೀನು ನನ್ನ ಪರಮಶತ್ರು ಅಂದ್ಕೊಂಡು ನನ್ನ ಪಾಲಿಗೆ ನೀನೇ ಹಿರಣ್ಯಕಶಿಪು ಅಂದ್ಕೊಂಡು ಕೊಲಕ್ಕೆ ಹೋಗಿಬಿಟ್ಟಿದ್ದೆ. ನೋಡು, ನನ್ನಿಂದ ಅಪರಾಧ ಆಗಿದೆ, ಕ್ಷಮಿಸ್ಬಿಡು, ನಾನು ನಿನ್ನನ್ನು ಕೊಲ್ಲಕ್ಕೆ ಹೋಗಿದ್ದಕ್ಕೆ ಕೆರೆ ಬಾವಿ ಹಾರಬೇಕು, ಆತ್ಮಹತ್ಯೆ ಮಾಡ್ಕೊಳ್ಬೇಕಿತ್ತು ಅಂತ ಕಣ್ಣೀರು ಹಾಕ್ಬಿಟ್ಟ. ಹೇಳು ಮಗನೇ, ಹೇಳು, ನೀನು ನನ್ನ ಮಗ ಅಂತ ಸಮಾಧಾನ ಮಾಡಿ, ಯೋಚನೆ ಮಾಡಬೇಡ. ನಿನ್ನ ತಪ್ಪು ಗೊತ್ತಾಗಿದೆ, ಪಶ್ಚಾತ್ತಾಪ ಆಗಿದೆ. ಪಶ್ಚಾತ್ತಾಪಕ್ಕಿಂತ ಬೇರೆ ಶಿಕ್ಷೆ ಇಲ್ಲ, ಎಲ್ಲೂ ಹೋಗ್ಬೇಡ ಕಂದ, ಇನ್ನು ಮೇಲೆ ಹೊಸ ಮನುಷ್ಯನಾಗಿ ಬದುಕು ಅಂದಾಗಪ್ಪ ಹೊಸ ಮನುಷ್ಯನಾಗ್ತೀನಿ. ಆದರೆ ನೀನೇನು ಹೇಳಿದ್ಯಾ, ಅತ್ತೆ ಮನೆಗೆ ಹೋಗಿ 6 ತಿಂಗಳು ಇರಬೇಕು ಅಂದೆಲ್ಲ, ಅದು ಇದ್ದೇ ಇರ್ತೀನಿ ಅಂತೇಳಿ ಅಪ್ಪ ಅಮ್ಮ ನಮಸ್ಕಾರ ಮಾಡ್ಕೊಂಡು ಹೊಟ್ಟೆ ಬಿಟ್ಟೆ. ಮಾವನ ಮನೆಗೆ ಬಂದ, ಏನು ಸಂತೋಷ. ಹುಡುಗಿ ಇನ್ನು ಮೈನೇರ್ದಿಲ್ಲ, ಇನ್ನೊಂದು 2 ತಿಂಗಳು ಮೈನೇರಿತಾಳೆ, ಕಳಿಸ್ಕೊಡೋಣ ಅಂತ ಕಾಯ್ತಾ ಇದ್ರು. ರಸಿಕಾ ಅಂತ ಹುಡುಗಿ ಹೆಸರು. ಬರಮಾಡ್ಕೊಂಡ್ರು, ಚಿರೋಟಿ, ಈ ಲಾಡು ಉಂಡೆ, ಏನು ಬಾದಾಮ್ ಪುರಿ ಮಾಡಿದ್ರು, ಲಾಡು ಉಂಡೆ ಮಾಡಿದ್ರು, ಕೇಸರಿಬಾತ್ ಮಾಡಿದ್ರು, ಊಟ ತಿಂಡಿ ಉಪಚಾರ ಮಾಡಿದ್ರು. 1 ವಾರ ಆದರೂ ಅಳಿಯ ಹೋಗಲೇ ಇಲ್ಲ. 6 ತಿಂಗಳು ನಾನು ಇಲ್ಲಿ ಇರ್ತೀನಿ, ಉಪಚಾರ ನಿಂತು ತಾತ್ಸಾರ 6 ತಿಂಗಳು ಇರ್ತಾನ ಅಂಥೇಳಿ ಹೊತ್ತು ಊಟ ಇಲ್ಲ ತಿಂಡಿ ಇಲ್ಲ, ತಂಗಳ ಹಾಕ್ತಿದ್ರು. ಅಳಿ ಅಂದರೆ ಅದೊಂಚೂರು ಕೆಲಸ ಮಾಡಿ, ಇದೊಂಚೂರು ಕೆಲಸ ಮಾಡಿ, ಬಾಯಿ ತುಂಬ ಅಳಿ ಅಂದ್ರೆ ಅಂತ ಕರೆಯೋದು. ಆಳು ಕೆಲಸ ಮಾಡೋದು ಶುರು ಮಾಡಿಸ್ಬಿಟ್ಟು. ರಸಿಕಾ ಹುಡುಗಿಗೆ ಬಹಳ ನೋವಾಗಿಬಿಡ್ತು. ಛೇ, ನನ್ನ ಗಂಡನಿಗೆ ಅವಮಾನ ಆಗ್ತಿದ್ದೀನಿ ಸ್ವಾಮಿ, ಹೋಗ್ಬಿಡಿ. ಇಲ್ಲ, ನಾನು ಮಾಡಿರೋ ತಪ್ಪಿಗಿದು ಪ್ರಾಯಶ್ಚಿತ್ತ ಅಂಥೇಳಿ ಅಲ್ಲೇ ಇದ್ದು ಬಿಟ್ಟ. ಆಗ ಅವ್ರ ಮಾವ ಒಂದು ಒಳ್ಳೆ ಕೆಲಸ ಮಾಡಿದ್ರು. ಅಡಿ ಅಂದರೆ, ನೀವು ನಮ್ಮ ಹಸುಗಳೆಲ್ಲ ಇದ್ದಾವೆ ನೋಡಿ, ದಿನ ಕಾಡಿಗೆ ಹೊಡ್ಕೊಂಡೋಗಿ ಬಂದ್ಬಿಡಿ. ಅದು ಹಗುರವಾದ ಕೆಲಸ ಅಲ್ಲ, ಆ ಕೃಷ್ಣ ಪರಮಾತ್ಮನೇ ಗೋಪಾಲಕನಾಗಿದ್ನಲ್ಲ ಅಂದ್ಕೊಂಡೆ, ಆಯ್ತು ಮಾವ ಅಂದ್ಬಿಟ್ಟ. ದಿನ ಮನೆಯಲ್ಲಿರೋ ಒಂದು 25-30 ಹಸುನ ಹೊಡ್ಕೊಂಡು ಕಾಡಿಗೆ ಹೋಗೋನು, ಅಲ್ಲೆಲ್ಲ ಮೇಯಿಸ್ಕೊಳ್ಳೋನು, ಕರ್ಕೊಂಬರೋನು.
ಒಂದಿನ ಹೋದ, 2 ದಿನ ಅವ್ರು ಕೊಳಲು ಸಂಪಾದನೆ ಮಾಡ್ಕೊಂಡ. ಅಲ್ಲಿ ನದಿ ಇದೆ, ಬೆಟ್ಟ ಗುಡ್ಡ ಕಾಡು ಇದ್ದಾವೆ. ಅದನ್ನೆಲ್ಲ ನೋಡಿ ಕೊಳಲು ಊತ್ತ ಮೈ ಮರಿತಿದ್ದ. ಆ ಗೋವುಗಳಿಗೆಲ್ಲ ಕುತ್ತಿಗೆ ನೇವರ್ಸೋನು. ಹಾಗೆ ಬೆಟ್ಟ ಗುಡ್ಡ ನೋಡ್ತಾ ಇದ್ದಾಗ ಅವನಿಗೇನೋ ಸ್ಫೂರ್ತಿ ಬಂತು. ಅಲ್ಲಿ ಓಲೆಗರಿಯನ್ನು ಸಿದ್ಧ ಮಾಡ್ಕೊಂಡ, ಒಂದು ಲೇಖನಿಕೆ ಇಟ್ಕೊಂಡ. ನಿಧಾನವಾಗಿ ಒಂದು ಕಾವ್ಯದ ವಸ್ತು ಬಂತು. ಕಾವ್ಯವನ್ನು ರಚಿಸಕ್ಕೆ ಶುರು ಮಾಡಿಬಿಟ್ಟ. ಅದೇ ಕಿರಾತಾರ್ಜುನೀಯಂ. ಮಹಾಭಾರತದ ಅರಣ್ಯ ಪರ್ವ. ಪಾಂಡವರು ಜೂಜಲ್ಲಿ ಸೋತು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸಕ್ಕೆ ಕಾಡಿಗೆ ಬಂದಿದ್ದಾರೆ. ಧರ್ಮರಾಯ ತುಂಬ ದುಃಖಿತನಾಗಿದ್ದಾನೆ. ಅವನಿಗೆ ವೇದವ್ಯಾಸರು ಬಂದು ಸಮಾಧಾನ ಹೇಳಿದರು. ನೋಡು, ಆಗದಾಗೋಯ್ತು. ಆದರೆ ನೀವು ವನವಾಸ ಅಜ್ಞಾತವಾಸ ಮುಗಿಸ್ಕೊಂಬಂದ್ರು ರಾಜ್ಯ ನಿಮಗೆ ದುರ್ಯೋಧನ ಕೊಡಲ್ಲ. ಅವನು ತಮ್ಮ ಶಕ್ತಿ ಹೆಚ್ಚಿಸ್ಕೊಳ್ತಿದ್ದಾನೆ. ನೀವು ಯುದ್ಧ ಮಾಡೇ ರಾಜ್ಯ ತಗೊಳ್ಬೇಕಾಗತ್ತೆ. ಅದಕ್ಕೆ ನೀವು ಏನದು ನಿಮ್ಮ ಶಕ್ತಿ ಹೆಚ್ಚಿಸ್ಕೊಳ್ಬೇಕು. ಅರ್ಜುನ ಇಂದ್ರಕೀಲ ಪರ್ವತಕ್ಕೆ ಹೋಗಲಿ, ಪರಮೇಶ್ವರನ ಒಲಿಸ್ಕೊಳ್ಳಿ, ಪಾಶುಪತಾಸ್ತ್ರ ಪಡೆದು ಬರಲಿ ಅಂತ ಸಲಹೆ ಕೊಟ್ಟರು. ಹಾಗಾಗಿ ಅರ್ಜುನ ಇಂದ್ರಕೀಲ ಪರ್ವತಕ್ಕೆ ಹೋಗಿ ಅಲ್ಲಿ ಶಿವನನ್ನು ಕುರಿತು ತಪಸ್ಸು ಮಾಡಿದ. ಶಿವ ಇವನು ಪರೀಕ್ಷೆ ಮಾಡಲಿಕ್ಕೆ ಬೇಡನ ವೇಷದಲ್ಲಿ ಬಂದ. ಒಂದೇ ಹಂದಿಗೆ ಶಿವನು ಬಾಣ ಬಿಟ್ಟಿದ್ದಾನೆ, ಅರ್ಜುನನು ಬಾಣ ಬಿಟ್ಟಿದ್ದಾನೆ. ನನ್ನ ಬಾಣದಿಂದ ಸಾಯ್ತು ಅಂತ ಇಬ್ಬರಲ್ಲೂ ವಾದ ವಿವಾದ ಶುರುವಾಗಿ ಅರ್ಜುನ ಕೋಪದಿಂದ ಬೇಡನ ವೇಷದಲ್ಲಿ ಶಿವನ ಜೊತೆಗೆ ಯುದ್ಧಕ್ಕೆ ನಿಂತು ಬಿಟ್ಟ. ಇಬ್ಬರಿಗೂ ಘೋರ ಯುದ್ಧ ನಡೆದು ಬಿಡ್ತು. ಅವನು ಸೋತೇ ಬಿಡ್ತೀನಿ ಅಂತ ಹೋಗ್ತಿದ್ದಾನೆ ಅರ್ಜುನ. ಕೊನೆಗೆ ಭಕ್ತವತ್ಸಲನಾದಂಥ ಶಿವ ತನ್ನ ನಿಜರೂಪ ತೋರಿಸಿದಾಗ ತನ್ನ ಆರಾಧ್ಯ ದೈವದ ಮೇಲೆ ನಾನು ಹೋರಾಟ ಮಾಡಿದೆ ಅಂತೇಳಿ ಶಿವನ ಪಾದಗಳನ್ನು ಹಿಡಿದುತ್ತಾ ಕಣ್ಣೀರು ಸುರಿಸ್ತಾ ಗೋಳಾಡಿಬಿಟ್ಟ. ಶಿವ ಅವನ ಭಕ್ತಿ ಶಕ್ತಿಯನ್ನು ಮೆಚ್ಚಿ ಆಶೀರ್ವಾದ ಮಾಡಿ ಪಾಶುಪತಾಸ್ತ್ರವನ್ನು ಕೊಟ್ಟ. ಇದೇ ಇದರ ವಸ್ತು. ಇದನ್ನು ಅದ್ಭುತವಾಗಿ ಬರೆದು ಬಿಟ್ಟ. ದಿನ ಹೆಂಡತಿಗೆ ಈ ಕಥೆಯನ್ನು ಹೇಳ್ತಾ ಇದ್ದ. ಅವಳು ಕೇಳ್ತಾ ಕಣ್ಣೀರು ಹಾಕ್ತಿದ್ಲು. ಅಷ್ಟೊತ್ತು ಇವಳು ದೊಡ್ಡವಳಾದ್ಲು. 6 ತಿಂಗಳಾಗಿದೆ. ಗಂಡ ಹೆಂಡತಿಯವಳು ಶಿಕ್ಷೆ ಮುಗಿತು. ಕಾವ್ಯವನ್ನು ತಗೊಂಡು ಹೊಸ ಕಳೆಯೊಂದಿಗೆ ಮನೆಗೆ ಬಂದೇ ಬಿಟ್ಟ. ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡೋದಿಲ್ಲ, ಪೂಜೆ ಮಾಡಿ, ಅಪ್ಪ ನೋಡು ನೀನೇನು ಶಿಕ್ಷೆ ವಿಧಿಸ್ದಿ, ನನಗೆ ರಕ್ಷೆಯಾಗಿದೆ, ಇಂಥ ಒಂದು ಕಾವ್ಯ ರಚಿಸಿದ್ದೀನಿ ಅಂತೇಳಿ ಅಪ್ಪ ಅಮ್ಮ ಹೆಂಡತಿ ಮುಂದೆ ಕಥೆಯನ್ನು ಹೇಳ್ತಾ ಕೂತ ಊರಿನ ಎಲ್ಲ ಕೂತ್ಬಿಟ್ರು. ಕತೆ ಮುಗೀತು. ಎಲ್ಲ ಕಣ್ಣೀರು ಹಾಕ್ಬಿಟ್ರು. ಅದ್ಭುತ, ನಿಮ್ಮ ಮಗನ ಪ್ರತಿಭೆ ಅದ್ಭುತ ಅಂತೇಳಿ. ಇದು ಹೋಗಿ ಸುದ್ದಿ ರಾಜನ ತನಕ ತಲುಪಿತು, ಪಂಡಿತರುಗಳಿಗೆ ತಲುಪಿತು. ರಾಜಸಭೆಯಲ್ಲೂ ಸಹಿತ ಈ ಕಾವ್ಯ ವಾಚನ ಮಾಡಿದ್ದಕ್ಕೆ ಅವನಿಗೆ ಮಹಾಕವಿ ಪ್ರಶಸ್ತಿ ಬಂತು, ಗೌರವ ಸಿಕ್ತು, ಎಲ್ಲ ಆಗಿಬಿಡ್ತು. ನೋಡಿ, ಇದು ಮಹಾಕವಿ ಭಾರವಿಯ ಕತೆ. ಮಕ್ಕಳೇ, ನೀವು ಸಹಿತ ಮನೆಯಲ್ಲಿ ತಂದೆ ತಾಯಿ ಯಾತಕ್ಕೆ ಹೇಳ್ತಾರೆ? ನಿಮ್ಮ ಒಳ್ಳೇದಕ್ಕೆ ಹೇಳ್ತಾರೆ. ಒಳ್ಳೆ ಕೆಟ್ಟ ಮಕ್ಕಳಿರ್ಬೋದು, ಕೆಟ್ಟ ತಂದೆ ತಾಯಿಗಳಿರಲ್ಲ. ತಂದೆ ತಾಯಿಗಳ ಬೈದ್ರೆ ಅದನ್ನು ನಮ್ಮ ಒಳ್ಳೇದಕ್ಕೆ ಅಂದ್ಕೊಳ್ಬೇಡಿ. ಅವ್ರೇನಿದ್ರು ನಿಮ್ಮ ಒಳ್ಳೇದಕ್ಕೆ ಹೇಳೋದು ಅಂತ ತಂದೆ ತಾಯಿ ಗೌರವಿಸ್ತೀರಾ, ಅವರ ಮಾತನ್ನು ನಡೆಸ್ತೀರಾ, ಜೀವನದಲ್ಲಿ ಸಾಧ್ಯ ಮಾಡ್ತೀರಲ್ವಾ? ನಮಸ್ಕಾರ.